ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲುನಾಯಕ್. ರೈತ ಬಾಂಧವರೇ, 2026ರ ಜವಾರಿ ಬೆಳ್ಳುಳ್ಳಿ ಬೆಳೆದ ರೈತರ ಕಣ್ಣೀರಿನ ಕತೆ. 1 ಕ್ವಿಂಟಲ್ ಬೆಳ್ಳುಳ್ಳಿಗೆ 5ರಿಂದ 6 ಸಾವಿರ ರೂಪಾಯಿಗೆ ಮಾರಾಟವಾದರೆ ಲಾಭ ಆಗತ್ತಾ? ಬೆಳ್ಳುಳ್ಳಿ 1 ಕ್ವಿಂಟಲ್ಗೆ ಎಷ್ಟು ಹಣಕ್ಕೆ ಮಾರಾಟವಾದರೆ ಲಾಭವಾಗುತ್ತೆ ಎಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ನಿಮ್ಗೆ ಕೊಟ್ಟೀನಿ ರೀ. ಬೆಳ್ಳುಳ್ಳಿ 1 ಕ್ವಿಂಟಲ್ ಬೆಳ್ಳುಳ್ಳಿ ಹಚ್ಚಕ್ಕೆ ಎಷ್ಟು ಖರ್ಚು ಬರ್ತೈತಿ ಮತ್ತು ಎಷ್ಟು 1 ಕ್ವಿಂಟಲ್ದಿಂದ ಎಷ್ಟು ಆದಾಯ ಬರ್ತೈತಿ ಮತ್ತು ಇದರ ಖರ್ಚು ತೆಗೆದಾಗ ನಮಗೆ ಲಾಭ ಎಷ್ಟಾಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ನಿಮಗೆ ಕೊಟ್ಟೀನಿ ರೀ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡಿರಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ. ಬನ್ನಿ ರೈತ ಬಾಂಧವರೇ, ವಿಡಿಯೋನ ಶುರು ಮಾಡೋಣ. ರೈತ ಬಾಂಧವರೇ, ಈ ಸಲದ ಬೆಳ್ಳುಳ್ಳಿ ಸವಾಲ್ದಾಗ ಯಾವ ರೀತಿ ಮಾರಾಟವಾಯಿತು ಎಂಬುದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೀನಿ ರೀ. ಆ ವಿಡಿಯೋನು ನಿಮ್ಮ ಮುಂದೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಮತ್ತು ಮುಂದೇನೈತಿ ಇದರ ಖರ್ಚು ಮತ್ತು ನಿರ್ವಹಣೆ ಬಗ್ಗೆ ಸಂಪೂರ್ಣ ಲೆಕ್ಕಾಚಾರ ಹಾಕಿ ಅದನ್ನು ಕೂಡ ಮುಂದೆ ವಿಡಿಯೋ ಮಾಡೀನಿ ರೀ. ಅದು ಮುಂದೆ ಬರ್ತೈತಿ. ಈ ಸಲ ಸವಾಲು ಹೆಂಗಾಯ್ತು ಅದನ್ನು ಈ ಸ್ವಲ್ಪ ವಿಡಿಯೋ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ರಿ. 500 ರೂಪಾಯಿ 51 ಎಂಎಚ್ 45 ಪೈಸಾ 51 400 ರೂಪಾಯಿ ಸಿಂಗಲ್ 500 ರೂಪಾಯಿ 500 ರೂಪಾಯಿ ರೈತ ಬಾಂಧವರೇ, 2025ರ ಹಿಂಗಾರು ಹಂಗಾಮಿನಲ್ಲಿ ಏನ ಜವಾರಿ ಬೆಳ್ಳುಳ್ಳಿ ಹಾಕಿದ್ದೇವಲ್ಲ, ಅದು 1 ಎಕರೆಗೆ ನಮಗೆ ಎಷ್ಟು ಖರ್ಚು ಬಂತು ಅದರ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ರೀ. ಈಗ ಯಾವುದಕ್ಕೆ ಎಷ್ಟು ಖರ್ಚು ಬಂತು ಮತ್ತು 1 ಎಕರೆಗೆ ಎಷ್ಟು ಪ್ರಾಫಿಟ್ ಆಯಿತು ಮತ್ತು ಇದ್ರಾಗ ನಮಗೆ ಇದು ಲಾಭದಾಯಕ ಅಥವಾ ನಷ್ಟದಾಯಕ ಎಂಬುದನ್ನು ಕೂಡ ಹೇಳ್ತೀನಿ ರೀ. ಈಗ ಸದ್ಯಕ್ಕೆ ಖರ್ಚು ಎಷ್ಟಾಗೈತಿ ಅದನ್ನು ಒಂದು ವಿವರಣೆಯಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ರೀ, ಕೇಳಿಸ್ಕೊರಿ. ನೋಡ್ರಿ, ಫಸ್ಟಿಗೆ ನೇಗ್ಲಿ ಹೊಡ್ಸಾಕ 1 ಎಕರೆಗೆ 2.5 ತಾಸು ನೇಗ್ಲಿ ಹೊಡ್ಸಾಕ 1500 ರೂಪಾಯಿ, ರೂಟಾವೇಟ್ರ್ ಹೊಡ್ಸಾಕ 2 ತಾಸು ರೂಟಾವೇಟ್ರಕ್ಕೆ 1500 ರೂಪಾಯಿ, ಬೋದ್ ಬಿಡಿಸಿ ಮತ್ತು ಕಾಲುವೆ ಹಾಕ್ಕೊಳಕ 2000 ರೂಪಾಯಿ ರೀ. ಮತ್ತು ಮಡಿ ಜಗ್ಗಾಕ ಒಂದು 4 ಗಂಡಾಳ ಬೇಕಾಗತ್ತೆ. 1 ಗಂಡಾಳ ಪಗಾರ 600 ರೂಪಾಯಿ ಅಂತಂದ್ರೆ ಮಡಿ ಜಗ್ಗಾಕ 2400 ರೂಪಾಯಿ ರೀ. ಬೆಳ್ಳುಳ್ಳಿ ಹಚ್ಚಾಕ 1 ಎಕರೆದಾಗ 2 ಕ್ವಿಂಟಲ್ ಬೆಳ್ಳುಳ್ಳಿ ಹಚ್ಬೇಕಾಗತ್ತೆ ರೀ. 2 ಕ್ವಿಂಟಲ್ ಬೆಳ್ಳುಳ್ಳಿ ಹಚ್ಬೇಕಂತಂದ್ರೆ 1 ಕ್ವಿಂಟಲ್ ಹಚ್ಚಾಕ 12 ಆಳು ಹೋಗ್ತಾವ್ರಿ. ಆದ್ರಿಂದ 1 ಎಕರೆದಾಗ 2 ಕ್ವಿಂಟಲ್ ಬೆಳ್ಳುಳ್ಳಿ ಕುಂದಿರ್ತೈತ್ರಿ. ಅದಕ್ಕೆ 24 ಆಳು. 24 ಆಳಿಗೆ ಈ ವರ್ಷ 1 ಆಳಿಗೆ 300 ರೂಪಾಯಿ ಪಗಾರ ಐತ್ರಿ. 24 ಆಳಿಗೆ ನೋಡ್ರಿ 7200 ರೂಪಾಯಿ ಬೆಳ್ಳುಳ್ಳಿ ಹಚ್ಚಾಕ ಖರ್ಚಾಗೈತ್ರಿ. 2 ಕ್ವಿಂಟಲ್ ಬೆಳ್ಳುಳ್ಳಿ ಬೀಜಕ್ಕೆ 12,000 ರೂಪಾಯಿ ರೀ. ಇದಕ್ಕೆ ಫಸ್ಟ್ ತಳಗೊಬ್ಬರ 2 ಪಾಕೆಟ್ 10, 26, 26. ಇದಕ್ಕೆ 1 ಪಾಕೆಟಿಗೆ 1900, ಹಂಗೆ 2 ಪಾಕೆಟಿಗೆ 3800 ರೂಪಾಯಿ ರೀ. ಆಮೇಲೆ ಕಳೆನಾಶಕ ಸ್ಪ್ರೇ ಮಾಡಕ್ಕೆ 1350 ರೂಪಾಯಿ ರೀ. 1 ಎಕರೆಗೆ 1.5 ಬ್ಯಾರಲ್ ನಾವು ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ ರೀ. ಆಮೇಲೆ ಮೊದಲನೇ ಗೊಬ್ಬರ 30ನೇ ದಿನಕ್ಕೆ 1 ಪಾಕೆಟ್ ಯೂರಿಯಾ ರೀ, 1 ಪಾಕೆಟ್ ಅಡ್ವಾನ್ಸ್ ಪ್ರೋ ಅಥವಾ ಸೆಟ್ರೇಟ್ ರೀ. ಆಮೇಲೆ 1 ಪಾಕೆಟ್ ಬಯೋ ಫರ್ಟಿಲೈಸರ್ ಕೆಂಪ್ರಿ ವಿಮ್ಯಾಕ್ಸ್ ರೀ, ಇದು 4 kg ಬರ್ತೈತ್ರಿ. ಆಮೇಲೆ 1 ಪಾಕೆಟ್ ಅಡ್ವಾನ್ಸ್ ಪ್ರೋ ಇದು 50 kg ರೀ. ಮತ್ತು ಯೂರಿಯಾ ಏನೈತಿ 45 kg ರೀ. ಇವೆಲ್ಲ ಸೇರಿಸಿ 1900 ರೂಪಾಯಿ ರೀ. ಮತ್ತು 2 ಸಲ ಇದಕ್ಕೆ ನಾವು ರೋಗದ ಎಣ್ಣೆ ಹೊಡಿಬೇಕಾಗತ್ತೆ ರೀ ಬೆಳ್ಳುಳ್ಳಿ ಒಳಗೆ. ಈ 2 ಸಲದ ರೋಗದ ಎಣ್ಣೆ ಹಿಡ್ಕೊಂಡ ಇದ್ರ ಖರ್ಚು ಟೋಟಲ್ ಒಂದು 4000 ರೂಪಾಯಿ ಮಟ ಬರ್ತೈತ್ರಿ. 1 ಸಲಕ್ಕೆ 2000 ರೂಪಾಯಿ ಮಟ ಬರ್ತೈತ್ರಿ ಖರ್ಚು. ಯಾಕಂತಂದ್ರೆ 1.5 ಬ್ಯಾರಲ್ 1 ಎಕರೆಗೆ ನಾವು ಎಣ್ಣೆಯನ್ನು ಸ್ಪ್ರೇ ಮಾಡ್ಬೇಕಾಗತ್ತೆ ರೀ. ಆಮೇಲೆ 60ನೇ ದಿವಸಕ್ಕೆ ಎಣ್ಣೆ ಗೊಬ್ಬರ ಹಾಕೋಬೇಕ್ರಿ. ಮತ್ತು ಆ 60ನೇ ದಿವಸಕ್ಕೆ ಎಣ್ಣೆ ಗೊಬ್ಬರ ಏನು ಹಾಕೋತೀವಲ್ಲ ಅವಾಗ ಜರ ಕಸ ತಕ್ಕೋಬೇಕ್ರಿ ಒಳಗೆ. ಅದು ಕಸ ಸಾಮಾನ್ಯ 1 ಎಕರೆ ತಗೋಬೇಕಂತಂದ್ರೆ ಒಂದು 10 ಆಳು ಹಚ್ತಾವ್ರಿ, ಹೆಣ್ಣಾಳು. 10 ಆಳಿನ ಪಗಾರ ನೋಡ್ರಿ 3000 ರೂಪಾಯಿ. ಆಮೇಲೆ 60ನೇ ದಿವಸಕ್ಕೆ 2ನೇ ಸಲ ಇದಕ್ಕೆ ಗೊಬ್ಬರ ಹಾಕಬೇಕು. ಒಂದು ಅರ್ಧ ಪಾಕೆಟ್ MOP ರೀ, ಒಂದು ಅರ್ಧ ಪಾಕೆಟ್ ಅಮೋನಿಯಂ ಸಲ್ಫೇಟ್ ರೀ. ಇವೆರಡು ಸೇರಿಸಿದ್ರೆ 1325 ರೂಪಾಯಿ ಆತ್ರಿ. ಆಮೇಲೆ ಬೆಳ್ಳುಳ್ಳಿ ರಾಶಿ ಮಾಡಕ್ರಿ
ಒಂದು ಎಕರೆದಾಗ ನಾವು ಸುಮಾರು ಸರಾಸರಿ 20 ಕ್ವಿಂಟಲ್ ಬೆಳ್ಳುಳ್ಳಿಯನ್ನು ನಾವು ಇಳುವರಿ ಪಡ್ಕೋಬಹುದ್ರಿ. 20 ಕ್ವಿಂಟಲ್ ಬೆಳ್ಳುಳ್ಳಿ ರಾಶಿ ನಾವು ಏನಾದರೂ ಮಾಡ್ಬೇಕಂತಂದ್ರ 1 ಕ್ವಿಂಟಲ್ ಬೆಳ್ಳುಳ್ಳಿ ರಾಶಿ ಮಾಡಾಕ 3 ಆಳು ಹತ್ತಾವ್ರಿ. ಕಿತ್ತುದೈತು ಮತ್ತು ಅದಕ್ಕೆ ಕಟಾವು ಮಾಡಿ ರಾಶಿ ಮಾಡಾಕ ಒಟ್ಟು 3 ಆಳು ಹತ್ತಾವ್ರಿ. ಹಂಗಾದ್ರೆ 20 ಕ್ವಿಂಟಲ್ ಬೆಳ್ಳುಳ್ಳಿಗೆ ನಮ್ಗೆ ನೋಡ್ರಿ 60 ಆಳು ಹತ್ತಾವು. 60 ಆಳಿಗೆ 18,000 ರೂಪಾಯಿ ಹೋಗ್ತೈತ್ರಿ. ಒಟ್ಟಾರೆಯಾಗಿ ನೋಡ್ರಿ ಇದು ಟೋಟಲ್ ಖರ್ಚು ಈ ವರ್ಷ ಬಂದಿದ್ದ 59,975 ರೂಪಾಯಿ ರೀ ಖರ್ಚು ಬರ್ತೈತಿ. ಈಗ ಮತ್ತೆ ಇದ್ರಾಗ ನಾವು ಉಳಿತಾಯ ಅಂತ ಮಾಡಕ್ ಹೋದ್ರೆ ಸ್ವಲ್ಪ ಉಳಿತಾಯ ಆಗತ್ರಿ. ಏನಾದ್ರ ಕೊಟ್ಟಿಗೆ ಗೊಬ್ಬರ ಹಾಕಿದ್ರ ಈಗ ನೋಡ್ರಿ ಸಾಮಾನ್ಯವಾಗಿ ನಾವು ಡೈರೆಕ್ಟ್ ರಾಸಾಯನಿಕ ಗೊಬ್ಬರ ಹೊಸ ಹೊಲಕ್ಕೆ ರಾಸಾಯನಿಕ ಗೊಬ್ಬರ ಹಾಕೊಂಡು ಮಾಡೋದ್ರಿಂದ ಈಗ ನೋಡ್ರಿ ಒಂದು 5 ಪ್ಯಾಕೆಟ್ ಗೊಬ್ಬರ ಹೋಗೈತ್ರಿ. ಮತ್ತು ಇದು ಮಡಿ ಮಾಡ್ಕೊಂಡು ಬೆಳ್ಳುಳ್ಳಿ ಹಚ್ಚೋದ್ರಿಂದ ಅಲ್ಲಿ ಸ್ವಲ್ಪ ರೊಕ್ಕ ಹೆಚ್ಚು ಹೋಗ್ಯಾವ್ರಿ. ಸ್ವಲ್ಪ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೋಬೇಕಂತಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ರಾಸಾಯನಿಕ ಗೊಬ್ಬರ ಹಾಕೊಂಡ್ರೆ ಒಂದು 3 ಪ್ಯಾಕೆಟ್ 2ರಿಂದ 3 ಪ್ಯಾಕೆಟ್ ಹೋಗ್ತಾವ್ರಿ ರಾಸಾಯನಿಕ ಗೊಬ್ಬರ. ಇಲ್ಲೇ ಆದ್ರೆ 5 ಪ್ಯಾಕೆಟ್ ಹೋಗೈತ್ರಿ. ಮತ್ತು ಬಿತ್ತನೆ ಮಾಡಿದ್ರೆ ನೋಡ್ರಿ ಇದು 7,200 ರೂಪಾಯಿ ಏನು ಕೂಲಿ ಹಾಳೆ ಹೇಳಿದ್ನಲ್ಲ ಅದು ಹೋಗಲ್ಲ. ಮತ್ತು ಅದು 2,000 ರೂಪಾಯಿ ಮಡಿ ಬಿಟ್ಟಿದ್ದ ಮತ್ತು 2,400 ರೂಪಾಯಿ ಮಡಿ ಜಗ್ಗಿದ್ದ ಇವೆಲ್ಲ ರೊಕ್ಕ ಹೋಗಲ್ರಿ. 1 ಕ್ವಿಂಟಲ್ ಬರೀ 3,000 ರೂಪಾಯಿನ ನಾವು ಬಿತ್ತನೆ ಮಾಡ್ಕೋಬಹುದ್ರಿ. ಬಿತ್ತನೆ ಮಾಡ್ಕೊಳ್ಳೋದು ಪ್ಲಸ್ ಗೊಬ್ಬರದಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಿಂದ ಒಂದು 10,000ರಿಂದ 15,000 ರೂಪಾಯಿ ಖರ್ಚು ಕಡಿಮೆ ಮಾಡ್ಕೋಬಹುದ್ರಿ ಇದು ಬಿತ್ತನೆ ಮಾಡ್ಕೊಂಡು. ನಮ್ಮ ಎಲ್ಲ ಕಡೆ ನೋಡ್ರಿ ಈಗ ಟ್ರ್ಯಾಕ್ಟರ್ ಬಿತ್ತನೆ ಸಿಗಲ್ಲ. ಕೆಲವೊಂದು ಕಡೆ ಎತ್ತಿನಿಂದ ಕೂಡ ಬಿತ್ತನೆ ಮಾಡ್ತೀವಿ, ಅದು ಕೂಡ ಸಿಗಲ್ರಿ. ಹಂಗಾಗಿ ನಾವು ಈ ರೀತಿ ಖರ್ಚಾಗತ್ರಿ. ಹಾಗಾದ್ರೆ ಈ ಖರ್ಚಿಗೆ ಈಗ ನಮ್ಗೆ ಲಾಭ ಎಷ್ಟಾಯ್ತು, ಇದ್ರಾಗ ನಮಗೆ ಖರ್ಚು ಎಷ್ಟಾಯ್ತು ಮತ್ತು ನಮ್ಗೆ ಎಷ್ಟು ರೊಕ್ಕ ಉಳಿಯಿತು ಅನ್ನೋದು ಹೇಳ್ತೀನಿ ರೀ. ಈ ಸಲ ಮಾರ್ಕೆಟ್ದಾಗ ನಾವು ನೋಡ್ಬೋದ್ರಿ, ಆಗ್ಲೇ ನಿಮ್ಗೆ ವಿಡಿಯೋದಾಗ ನಾನು ತೋರಿಸೀನಿ 5,000ರಿಂದ 6,000 ರೂಪಾಯಿ ಈ ಸಲ ಅವರೇಜ್ ಬೆಳ್ಳುಳ್ಳಿ ಮಾರೈತ್ರಿ. ನಾವು ಎಲ್ಲ ಖರ್ಚು ತೆಗೆದು 5,000 ಹಿಡೀನ್ರಿ. 20 ಕ್ವಿಂಟಲ್ ಬೆಳ್ಳುಳ್ಳಿಗೆ 5,000 ರೂಪಾಯಿದಾಗ ನಾವು ರೇಟ್ದಂಗೆ ಕೊಟ್ಟೆವು ಅಂತ ತಿಳ್ಕೊರಿ. ನಮ್ಗೆ 1 ಲಕ್ಷ ರೂಪಾಯಿ ಬೆಳ್ಳುಳ್ಳಿ ಪಟ್ಟಿ ಆತ್ರಿ. 1 ಲಕ್ಷ ರೂಪಾಯಿದಾಗ 60,000 ರೂಪಾಯಿ ಖರ್ಚು ಹೋತ್ರಿ. ಅಂದ್ರೆ 60% ಖರ್ಚು ಹೋದಂಗೆ ಆತ್ರಿ. ಇದು ನಮಗೆ ಸಿಕ್ಕಿದ್ ಬರೀ 40% ರೀ. ನೋಡ್ರಿ ಹಿಂಗಾದಾಗ ಬರೀ 40,000 ರೂಪಾಯಿ ನಮ್ಗೆ ಉಳಿತಾಯ ಆತ್ರಿ. 40,000 ರೂಪಾಯಿ ಇದು ನೋಡ್ರಿ 3ರಿಂದ 4 ತಿಂಗಳು ಬೆಳೆ. 3ರಿಂದ 4 ತಿಂಗಳು ಇದ್ರಾಗ ನಾವು ದುಡ್ದಾಗ 40,000 ರೂಪಾಯಿ ನಮಗೆ ಬಂತಂದ್ರ ಇದು ಖಂಡಿತವಾಗಿ ಲಾಭದಾಯಕ ಅಲ್ರಿ. ನಮಗೆ ಲಾಭ ಏನಾದರೂ ಆಗ್ಬೇಕಂತಂದ್ರ ಒಂದು ಪೀಕಿನಿಂದ ಒಂದು ಲಕ್ಷ ರೂಪಾಯಿ ನಮಗೆ ಉಳಿತಾಯ ಆಗ್ಬೇಕು. ಈ 1 ಲಕ್ಷ ರೂಪಾಯಿ ನಮ್ಗೆ ಏನಾದರೂ ಉಳಿತಾಯ ಆಗ್ಬೇಕಂತಂದ್ರ ಬೆಳ್ಳುಳ್ಳಿ ನೋಡ್ರಿ 8,000ದಿಂದ 10,000 ರೂಪಾಯಿ ಅವರೇಜ್ದಾಗ ಬೆಳ್ಳುಳ್ಳಿ ಮಾರಾಟ ಆಗ್ಬೇಕ್ರಿ. ಅಂದಾಗ ಮಾತ್ರ ನಮಗೆ 1 ಲಕ್ಷ ರೂಪಾಯಿ ಉಳಿಯಕ್ಕೆ ಸಾಧ್ಯ ರೀ. ಇಲ್ಲಿಕ್ಕೆ ನಮಗೆ ರೊಕ್ಕ ಉಳಿಯಲ್ರಿ. ಆದ್ರಿಂದ ಏನೈತಿ ನಾವು ಏನು ಮಾಡಬೇಕು, ಅದು ಸ್ವಲ್ಪ ರೇಟ್ ಇರಲಿ ಕಡಿಮೆ ಇರಲಿ ಜಾಸ್ತಿ ಇರಲಿ ಆದರೂ ಕೂಡ ನಮ್ಮ ಫೋಕಸ್ ಇಳುವರಿ ಮ್ಯಾಗ ಇರ್ಬೇಕ್ರಿ. ಒಳ್ಳೆ ಇಳುವರಿ ತಕ್ಕೋಬೇಕು. ಮತ್ತು ಕೆಲವೊಬ್ಬರ ಇಳುವರಿನೂ ಇಲ್ಲ ಆಮೇಲೆ ರೇಟ್ನೂ ಇಲ್ಲ ಅಂತಂದಾಗ ಇದ್ರಾಗ ಖಂಡಾಪಟ್ಟಿ ನಷ್ಟವಾಗುವ ಚಾನ್ಸಸ್ ಇರ್ತೈತ್ರಿ. ಹಾಗೆ ನಿಮ್ಗೆ ಬೆಳ್ಳುಳ್ಳಿ ಹಚ್ಚೋದು ಒಳ್ಳೆ ಇಳುವರಿ ಮತ್ತು ಒಳ್ಳೆ ತತಿ ಹೇಳ್ತೀನಿ ನೋಡ್ರಿ. ನಿಮ್ಗೆ ಕರೆಕ್ಟ್ ಅಕ್ಟೋಬರ್ 15 ನಂತರನೇ ನೀವು ಬೆಳ್ಳುಳ್ಳಿ ಹಚ್ಕೋರಿ. ಅಕ್ಟೋಬರ್ 15ರೊಳಗಾಗಿ ಯಾವತ್ತೂ ನೀವು ಬೆಳ್ಳುಳ್ಳಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಅಕ್ಟೋಬರ್ 15ರ ನಂತರ ಬೆಳ್ಳುಳ್ಳಿ ಹಚ್ಕೋರಿ. ಅದಕ್ಕೆ ರೋಗಗಳನ್ನು ಕೂಡ ಕಡಿಮೆ ಬರ್ತೈತಿ. 1ರಿಂದ 2 ಎಣ್ಣೆ ತಗೋತಾವ್ರಿ ಮತ್ತು ಒಳ್ಳೆ ಇಳುವರಿನೂ ಬರ್ತೈತ್ರಿ. ನೋಡ್ರಿ ಇದಕ್ಕೆ ಇನ್ನೊಂದು ಹೇಳ್ಬೇಕಂತಂದ್ರೆ ಬೆಳ್ಳುಳ್ಳಿ ನೋಡ್ರಿ ಬಿತ್ತನೆ ಮಾಡಿದ್ರೆ ಟ್ರ್ಯಾಕ್ಟರ್ ಬಿತ್ತನೆ ಮಾಡಿದ್ರೆ 2ರಿಂದ 2 ಕ್ವಿಂಟಲ್ 25 kg ಬೀಜ ಹೋಗ್ತೈತ್ರಿ. ಹಂಗೆ ಎತ್ತುಗಳನ್ನ ಬಿತ್ತನೆ ಮಾಡಿದ್ರ ಎತ್ತಿನ ಸಹಾಯದಿಂದ ಬಿತ್ತನೆ ಮಾಡಿದ್ರ 2.5 ಕ್ವಿಂಟಲ್ ಹೋಗ್ತೈತ್ರಿ. 2 ಕ್ವಿಂಟಲ್ 50 kg ಬೀಜ ಹಾಕ್ಬೋದ್ರಿ. ಅವಾಗ ನಾವು 2 ಕ್ವಿಂಟಲ್ 50 kg ಬೀಜ ಏನಾದ್ರೂ ಹಾಕೊಂಡ್ರೆ 30 ಕ್ವಿಂಟಲ್ ಒಳಗೆ ಕೂಡ ನಾವು ಇಳುವರಿನ ತಕ್ಕೋಬಹುದ್ರಿ ಬಿತ್ತನೆ ಮಾಡೋದ್ರಿಂದ. ಆದ್ರೆ ಈಗ ಮಳೆಯಾಗ ಹಚ್ಕೊಳ್ಳೋದು 20ರಿಂದ 25 ಕ್ವಿಂಟಲ್ ಇದ್ರಾಗೂ ಇಳುವರಿ ಬರ್ತೈತಿ. ಆದ್ರೆ ನಿಮ್ಗೆ ಅವರೇಜ್ ಹೇಳಿದ್ರಿ 20 ಕ್ವಿಂಟಲ್ ಅವರೇಜ್ ಮಾಡಿ ನಿಮ್ಗೆ ಲೆಕ್ಕ ಮಾಡಿ ತೋರಿಸೀನಿ. ಆದ್ರಿಂದ ಈ ರೀತಿ ಮಾರಿದ್ರೆ ನಮಗೆ ಲಾಭ ಆಗಲ್ಲ. 40,000 ರೂಪಾಯಿಲೆ ನಮ್ಗೆ ಲಾಭದಾಯಕನೇ ಆಗಲ್ಲ. ಇದು ಒಳ್ಳೆ ರೇಟ್ ನಮ್ಗೆ ಏನಾದರೂ ಮಾರ್ಬೇಕಂದ್ರೆ 8ರಿಂದ 10,000 ರೂಪಾಯಿ ಮಾರಿದಾಗ ನಮಗೆ ಲಾಭದಾಯಕವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ಮತ್ತೆ ಹೊಸ ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದ.